ಎಲ್ರಿಗೂ ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಂದರೆ ಹಬ್ಬ ಮುಗೀತು, ಇವತ್ತು ವ್ಲಾಗ್ನ ಹಾಕ್ತಾ ಇದ್ದೀನಿ. ನಾನು ಶುರು ಮಾಡಿದ್ದೆ ನಮ್ಮ ಅಮ್ಮನ ಮನೆಯಿಂದ. ಇವತ್ತು ನಮ್ಮ ಮನೇಲಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ. ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡಿಲ್ಲ, ಬಿಕಾಸ್ ನಾವು ಲಕ್ಷ್ಮಿನ ಕೂರಿಸಲ್ಲ. ಮುಂಚೆ ಒಂದು 3-4 ಇಯರ್ಸ್ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ತುಂಬ ಇಂಟ್ರೆಸ್ಟ್ ಕೊಟ್ಟು ಕೂರಿಸಿದ್ದಾರೆ. ಆಮೇಲೆ ನಮ್ಮ ಅಕ್ಕ ಹೋಗ್ಬಿಟ್ಲು ಅಂತ ಹೇಳಿ ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಅದನ್ನು ಮತ್ತೆ ಯಾವಾಗ ಫಾಲೋ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಫೋಟೋನ ಅಟ್ಯಾಚ್ ಮಾಡಿದ್ದೆ. ನಾನು ಯಾವತ್ತು ಬಂದು ಇಲ್ಲಿ ಲಕ್ಷ್ಮಿ ಕೂರಿಸಿದಾಗ ಅಟೆಂಡ್ ಮಾಡೇ ಇಲ್ಲ, ಯಾಕಂದ್ರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ. ಅದೇ ಮೇನ್ ಪ್ರಾಬ್ಲಮ್. ಹಾಗಾಗಿ ಎಲ್ಲ ಹಬ್ಬನೂ ಹೇಗೆ ಆಚರಣೆ ಮಾಡ್ತೀವಿ ಇದು ಅದೇ ಥರನೇ, ಬಟ್ ಲಾಡ್ ಆಫ್ ರೆಸ್ಪೆಕ್ಟ್, ಬಿಕಾಸ್ ಲಕ್ಷ್ಮಿ ಅಲ್ವಾ. ನನಗೆ ಯಾವತ್ತೂ ಲಕ್ಷ್ಮಿ ಮೋಸ ಮಾಡಿಲ್ಲ, ಅದು ನಾನು ಪ್ರೌಡಾಗಿ ಹೇಳ್ಕೊತೀನಿ. ಎಷ್ಟೇ ಕಷ್ಟ ಆದರೂ ನೆಕ್ ಮೂಮೆಂಟಿಗೆ ಬಂದುಬಿಟ್ರು ಕೂಡ ಆ ಟೈಮಲ್ಲಿ ನನಗೇನು ಬಂದು ತಲುಪಬೇಕು ಅದು ತಲುಪಿರುತ್ತೆ. ಇದು ನಾನು ಚಿಕ್ಕ ವಯಸ್ಸಿಂದನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ನನಗೇನು ಅನ್ಸುತ್ತೆ ಅಂದರೆ, ಲಕ್ಷ್ಮಿನ ಕೂರಿಸಿದಾಗ ತುಂಬ ಜನ ದುಡ್ಡೆಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡ್ತಾರೆ. ಇವನ್ ನಮ್ಮ ಅಮ್ಮನೂ ಮಾಡ್ತಾಯಿದ್ರು. ಅವ್ರಿಗೆ ಹೇಳಿದೆ ಅದನ್ನು ಮಾಡಬಾರ್ದು ಅಂತ ನನಗೆ ಅನ್ಸಿದ್ದು, ಬಟ್ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅಂದ್ಬಿಟ್ಟು. ಬಿಕಾಸ್ ಶೀ ಇಸ್ ಲಕ್ಷ್ಮಿ ಆಯ್ತಾ. ಲಕ್ಷ್ಮಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಅಂದರೆ ಅದು ಹೇಗೆ ವರ್ಕೌಟ್ ಆಗಲ್ಲ. ನನಗೆ ನೀನು ದುಡ್ಡು ಕೊಡ್ತೀಯ ಅಂತ ಅನ್ಕೊಂಡ್ಬಿಟ್ರೆ ಲಕ್ಷ್ಮಿ, ಅದಕ್ಕೋಸ್ಕರ ನನಗೆ ಆ ಸೆನ್ಸ್ ಬಂತು. ನಂಗೆ ಗೊತ್ತಿಲ್ಲ ಫ್ಯೂಚರಲ್ಲಿ ನಾನು ಲಕ್ಷ್ಮಿನ ಕೂರಿಸಿದಾಗ ದುಡ್ಡು ಇಡ್ತೀನೋ ಇಡಲ್ವೋ ಅದು ಸೆಕೆಂಡ್ರಿ, ಬಟ್ ಈ ಥಾಟ್ ಅಂತೂ ನನಗೆ ಬಂತು. ಯಾಕೆ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಸಡನ್ನಾಗಿ ಆ ಥಾಟ್ ಬಂತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಯಾರೂ ತಪ್ಪು ತಿಳ್ಕೊಬೇಡಿ, ಎಲ್ಲ ನಿಮ್ಮ ಖುಷಿ ಅಷ್ಟೇ. ದೇವ್ರಿಗೆ ನೀವು ಏನು ಬೇಕಾದರೂ ಕೊಡ್ಬೋದು, ಕೊಡದೇನೂ ಇರ್ಬೋದು. ನಿಮ್ಗೆ ಏನು ತಲುಪಬೇಕು ಅದು ದೇವ್ರ ಕಡೆಯಿಂದ ತಲುಪತ್ತೆ. ಸೊ ಏನು ಬೇಜಾರು ಮಾಡ್ಕೋಬೇಡಿ ಹಿಂಗೆ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ನಾನು 5:15 5:45 ಎದ್ದೆ. ನಾನು ಎದ್ದೇಳೋಷ್ಟರಲ್ಲಿ ನಮ್ಮಮ್ಮ 3:15 ಎದ್ದು ಎಲ್ಲ ಕೆಲಸನೂ ಮುಗಿಸಿ ನನಗೋಸ್ಕರ ನೀರು ಕಾಯಕ್ಕಿಟ್ಟಿದ್ರು ಸ್ನಾನ ಮಾಡ್ಕೊಳ್ಳೋಕ್ಕೆ. ಎದ್ದಿದ ತಕ್ಷಣ ಕಾಫಿ ಕುಡಿದು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆನ ಮುಗಿಸ್ಕೊಂಡ್ಬಿಟ್ವಿ. 6:45 ಅಷ್ಟರಲ್ಲಿ ನಮ್ಮ ಮನೇಲಿ ಪೂಜೆ ಮುಗ್ದೋಗ್ಬಿಟ್ಟಿತ್ತು. ಆ್ಯಂಡ್ ಸೀದಾ ಇಲ್ಲಿಂದ ನಾನು ನಮ್ಮ ಮನೆಗೆ ಹೊರಟು ಬಂದೆ, ಯಾಕಂದರೆ ನಮ್ಮಲ್ಲಿ ಪೂಜೆ ಮಾಡಬೇಕಲ್ವ. ಹಿಂದಿನ ವ್ಲಾಗಲ್ಲೇ ನೀವು ನೋಡಿದ್ರಿ, ನಾನು ಆಲ್ಮೋಸ್ಟ್ ಮನೆನ ಕ್ಲೀನ್ ಮಾಡಿದ್ದೆ. ಆದರೂ ಹೋಗಿ ಕಸ ಎಲ್ಲ ಗುಡಿಸಿ ಮತ್ತೆ ಮನೆ ಒರೆಸಿ ಆಚೆ ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆಗೆಲ್ಲನೂ ರೆಡಿ ಮಾಡಿಕೊಂಡೆ. ನಾನು ರೆಗ್ಯುಲರಾಗೆ ಹೇಗೆ ಮಾಡ್ತೀನಿ ಅದೇ ಥರನೇ ಮಾಡಿದ್ದೀನಿ. ಏನು ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಪೇಂಟ್ ಹೊಡೆದಿದ್ದೀನಿ. ಆ್ಯಂಡ್ ಈ ಲೋಟಸ್ ತಂದೆ ಆಯಿತಾ ಅಂಟಿಸ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನೀಟಾಗಿ ಆ ಕಡೆ ಈ ಕಡೆ ಒಂಥರ ಗಮ್ ಟೇಪಲ್ಲಿ ಹಾಕಿ ಅಂಟಿಸಿದ್ದೀನಿ. ಗೋಡೆಗೆ ನಾನು ಅಂಟ್ಸೋಕ್ಕೆ ಹೋಗಿಲ್ಲ, ಬಿದೋಗುತ್ತೆ ಅಂತ ಹೇಳಿ, ಅದಕ್ಕೆ ನಾನು ವುಡ್ಡಲ್ಲೇ ಅಂಟಿಸಿದ್ದೀನಿ. ಇವಾಗ ರೆಡಿ ಆಗಿದ್ದೀನಿ, ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೀರೆ ತೋರಿಸ್ತೀನಿ ಯಾವುದು ಅಂತ ಅಂದ್ಬಿಟ್ಟು ಈ ಸ್ಯಾರಿ ಉಟ್ಕೊಳ್ತಾ ಇದ್ದೀವಿ. ಆ್ಯಂಡ್ ಈ ಥರ ಸ್ಯಾರೀಸು ನನಗೆ ಕ್ಯಾರಿ ಮಾಡೋಕ್ಕೆ ಬರೋಲ್ಲ, ಬಿಕಾಸ್ ಸಿಲ್ಕ್ ಅಂತಾರೆ ಗೊತ್ತಾ, ಒಂಥರ ರಾ ಥರ ಇರುತ್ತೆ, ತುಂಬ ಹೆವಿ ಅಂತ ಅನಿಸುತ್ತೆ ನನಗೆ. ಬಟ್ ಇವತ್ತು ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಯಾರಿ ಕಲೆಕ್ಷನ್ ಮಾಡಿದಾಗ ತೋರಿಸಿದ್ದೆ, ಇದು ಪ್ರಜ್ವಲನ ಕೊಡಿಸಿರೋ ಅಂಥ ಸ್ಯಾರಿ. ಇದನ್ನು ಉಟ್ಕೊಳ್ತೀನಿ, ಹೇಗೆ ಕಾಣ್ತೀನಿ ಅಂತ ನೀವೇ ಹೇಳಬೇಕು. ಗೈಸ್ ಈ ಥರ ಇದೆ. ಹಬ್ಬಕ್ಕೆ ನಾವು ಶಾರ್ಟ್ಸು ಆ ಥರ ಎಲ್ಲ ಏನೋ ಸಪ್ರೇಟಾಗಿ ಮಾಡ್ತಿಲ್ಲ, ಲಾಂಗ್ ಫಾರ್ಮ್ ವಿಡಿಯೋ ಅಷ್ಟೇ ಮಾಡ್ತಾ ಇರೋದು. ನನಗೇನೋ ಹಬ್ಬ ಅನ್ನೋ ಫೀಲಿಂಗೇ ಇಲ್ಲ. ಇಟ್ಸ್ ಓಕೆ. ಆ್ಯಂಡ್ ಈ ಥರ ಸ್ಟಿಕ್ಕರ್ ಇಡ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಇಯರಿಂಗ್ಸ್ಗೆ ಇದು ಹಾಕ್ತಾಯಿದ್ದೀನಿ. ವಿಡಿಯೋ ಹೇಗೆ ಬಂದಿದೆ ನಂಗೆ ಗೊತ್ತಿಲ್ಲ, ಬಿಕಾಸ್ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಆಲ್ರೆಡಿ ಜ್ವರ ಆಯಿತಾ, ನನಗೆ ಸ್ಟಿಲ್ ಮಾತು ಕೊಟ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಹೋದೆ. ಚೆನ್ನಾಗಿ ಕಾಣ್ತಿದೆ. ನನಗೆ ಇನ್ನೂ ಒಳಗಡೆ ಜ್ವರ ಇದೆ, ಇನ್ನೊಂದು ಇಂಜೆಕ್ಷನ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ನಾನು, ಬಟ್ ಗೊತ್ತಿಲ್ಲ. ದೊಡ್ಡಗಳ ಥರ ಕಾಣ್ತಿದ್ದೀನ ಪಾಪ. ಓಕೆ. ಆ್ಯಂಡ್ ಸರ ಇದನ್ನು ಹಾಕಿದ್ದೆ ನಿನ್ನೆ, ಸೊ ಇದನ್ನೇ ಹಾಕ್ಲಾ ಅಂತ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ತೀನಿ, ಚೆನ್ನಾಗಿ ಕಾಣಿಸಿದ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ತೆಗಿತೀನಿ. ವೆಯ್ಟ್.
ಹಿಂಗಿದೆ ಇಡ್ಲಿ ಅಂತ ಅನಿಸುತ್ತೆ. ಇರಲಿ, ಇಲ್ಲ ಸರ್ ತೆಗೆದ್ಬಿಡ್ಲ, ಜಾಸ್ತಿ ಆಗ್ಬಿಡುತ್ತೇನೋ ಅಂತ ನಾನು ಇಲ್ಲ ತೆಗೆದ್ಬಿಟ್ಟು ಸರ ಜಾಸ್ತಿ ಆಗೋಯ್ತು. ಓ ಮೈ ಗಾಡ್, ಅದು ಬ್ಲೌಸ್ದು ಡೋರಿ ಇದು ಎಲ್ಲ ಒಂದೇ ಥರ ಇದೆಯಾ ಗೊತ್ತಾಗ್ತಾ ಇಲ್ಲ. ಸೊ ಬಳೆ ಹಾಕೋತೀನಿ, ವಾಚ್ ಹಾಕೋತೀನಿ. ಬಳೆ ಇಷ್ಟೇ ಇರೋದು, ಎಲ್ಲ ಹೊಡೆದೋಯ್ತು ನೆನೆ ಹಾಕೋಬೇಕಾದ್ರೆ. ಇವಾಗ ಇದನ್ನೇ ಇನ್ನೊಂದ್ಸತಿ ನೀಟಾಗಿ ಜೋಡಿಸ್ಕೊಂಡು ಒಂದೇ ಕೈಗೆ ಹಾಕೋತೀನಿ. ಬಳೆ ಮತ್ತು ವಾಚ್ನ ಹಾಕ್ಕೊಂಡಿದ್ದೀನಿ. ಇದು ಗ್ರೀನ್ ಥರ ಕಾಣ್ತಿದೆ, ಬಟ್ ಗ್ರೀನ್ ಎಲ್ಲ ಇದೇ ಕಲರು. ಕ್ಯಾಮ್ರಾದಲ್ಲಿ ಯಾಕೋ ಗ್ರೀನ್ ಥರ ಕಾಣ್ತಿದೆ. ಆ್ಯಂಡ್ ಸಿಂಪಲ್, ಎಸ್. ಸರ ಹಾಕೋ ಬೇಡ ಅನ್ಸೋದಕ್ಕೆ ಹಾಕಿಲ್ಲ ಅಷ್ಟೇ. ಒಂದು ನಿಮಿಷ ತೋರಿಸ್ತೀನಿ. ಕಾಣ್ತಿದೆಯೋ ಗೊತ್ತಿಲ್ಲ ನನಗೆ. ಸಾಧ್ಯ ಆದರೆ ಹೊರಗಡೆ ಕ್ಲಿಪ್ ತೊಗೊಂಡು ಹಾಕ್ತೀನಿ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ನಾನು ಈ ಸ್ಯಾರಿಯಲ್ಲಿ ಹಬ್ಬಕ್ಕೆ ಶೂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಪ್ರಜ್ವಲನ ಸ್ಟುಡಿಯೋಗೆ ಹೋಗೈತೆ. ಅಲ್ಲಿ ಹುಡುಗ ಒಬ್ಬರು ಇಲ್ಲ ಚೆನ್ನಾಗಿರುತ್ತೆ ಅಂತ ಸೂಪರಾಗಿ ಮಾಡ್ಕೊಟ್ಟಿದ್ದಾರೆ ಆಯಿತಾ ವಿಡಿಯೋ. ಆದರೆ ನಾನೇ ಚೆನ್ನಾಗಿ ಕಾಣ್ತಿಲ್ಲ ಅದರಲ್ಲಿ, ಯಾಕಂದರೆ ಫುಲ್ ಜ್ವರ, ಮುಖ ಎಲ್ಲ ಊದ್ಕೊಬಿಟ್ಟಿದೆ, ಕಣ್ಣೆಲ್ಲ ಊದ್ಕೊಬಿಟ್ಟಿದೆ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ಪೋಸ್ಟ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಏನು ಚೆನ್ನಾಗಿದ್ಯಾ ಅನು ಅಂದ್ರಲ್ಲ, ಅವ್ರ ಮನೆಗೆ ಕುಂಕುಮಕ್ಕೆ ಹೋಗುತ್ತೆ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಗೋವಿಂದನ ನೋಡಿದೆ ನಾನು. ಎಷ್ಟು ಚಂದ, ಎಷ್ಟು ಮುದ್ದಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂತ ಅಂದರೆ, ಹೋಗಿದ ತಕ್ಷಣ ಖುಷಿ ಆಗೋಯ್ತು ನನಗೆ. ಒಂಥರ ಗುಡ್ ವೈಬ್ಸ್ ಬಂತು ಅವ್ರ ದೇವ್ರ ಮನೆ ನೋಡಿದ ತಕ್ಷಣ. ಎಷ್ಟು ಚಂದ ಕಾಣ್ತಿದೆ ಆಯಿತಾ. ನಾನೇ ದೃಷ್ಟಿ ತೆಗೆದೆ ಆ್ಯಕ್ಚುಲಿ. ಇದೆಲ್ಲ ಕೆಳಗೆ ಬಿದ್ದುಬಿಟ್ಟಿದೆ. ಇದೇನಪ್ಪ ಸಡನ್ನಾಗಿ ಹೂವಾಗಿವೆಲ್ಲ ಕೆಳಗೆ ಬಿದ್ದುಬಿಟ್ಟಿದ್ದೀರ ಅಂತ ನೋಡಿದ್ರೆ, ಈ ಲೋಟಸ್ ಕೆಳಗೆ ಬಿದ್ದೋಗಿದೆ. ತಿರ್ಗಾ ಅಂಟಿಸ್ತೀನಿ. ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದೀನಿ. ಇವಾಗ ಎಚ್ಚರ ಆಯಿತು, ಡ್ರೆಸ್ ಚೇಂಜ್ ಮಾಡ್ತೀನಿ. ಅಂದರೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಆಯಿತಾ, ಹಿಂಗಾಗ್ತಿತ್ತು ಕಣ್ಣು. ಅದಕ್ಕೆ ಸುಮ್ಮನೆ ಹೋಗಿ ಹಿಂಗೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಹಾಗೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ ನನಗೆ. ರಾತ್ರಿನೂ ಸರಿಯಾಗಿ ನಿದ್ದೆ ಮಾಡಲಿಲ್ಲ, ಬಿಕಾಸ್ ಲಾಕಪ್ ನೋಡ್ತಾ ಇದ್ದೆ. ಪಾಪ ನಮ್ಮಮ್ಮನೇ 3:30 ಎದ್ದು ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮ ಲಿಟ್ರಲಿ ಅಂದ್ಕೊಳ್ತಿರ್ತೀನಿ ನಾನು, ಹೆಂಗೆ ಅಷ್ಟು ಶಕ್ತಿ ಅಂತ ಅಂದ್ಬಿಟ್ಟು. ಇವತ್ತೇನು ಗೊತ್ತಾ, ನಮ್ಮಮ್ಮ ಇವತ್ತು ಕೆಲ್ಸಕ್ಕೆ ಹೋಗಿದ್ರು ಪಾಪ. ಹಬ್ಬದ ದಿವಸನೂ ಕೆಲಸ ಆಯಿತು ಅವರಿಗೆ. ಸೊ ಹೋಗಿದ್ರು, ಅದು ಮಾಡಿ ಇದು ಮಾಡಿ ಇವಾಗ ಅಡುಗೆ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಾರೆ ಆಯಿತಾ. ಇನ್ನೊಬ್ರು ಮನೆಗೆ ಹೋಗಬೇಕು ಕುಂಕುಮಕ್ಕೆ, ನೋಡ್ತೀನಿ ಆದರೆ ಹೋಗ್ತೀನಿ ಅಂದರೆ ಇಲ್ಲ. ಪಾಪ ಮಾನಸಕ್ಕನೂ ಕರೆದ್ರು, ನಂಗೆ ಆಗ್ತಾ ಇಲ್ಲ ಲಿಟ್ರಲಿ. ನಾನು ಯಾರ ಮನೆಗೆ ಹೋಗ್ಲಿಕ್ಕೆ, ನಮ್ಮ ಕೆಳಗಡೆ ಮನೆ ಆಂಟಿ ಮನೆಗೆ ಮಾತ್ರನೇ ಹೋಗ್ಬಿಟ್ಟು ಬಂದೆ ಕುಂಕುಮಕ್ಕೆ. ಹಂಗೆ ಆಗ್ತಿವಲ್ಲ ಹೋಗೋಕೆ ಎಲ್ಲೂ. ಫುಲ್ ಸುಸ್ತು ಅಂದ್ರೆ ಒಳಗಡೆ. ಹಬ್ಬದ ಟೈಮಲ್ಲೆಲ್ಲ ಜ್ವರ ಬರಲೇಬಾರ್ದಪ್ಪ ನಿಜ. ನಂಗೆ ಹೆಂಗಾಗಿದೆ ಗೊತ್ತಾ, ಮುಖ ಎಲ್ಲ ಫುಲ್ ಊದ್ಕೊಬಿಟ್ಟಿದೆ, ಒಂಥರ ಹಿಂಸೆ ನನಗೆ. ಅಂದರೆ ಏನಂತಾರೆ, ಒಂಥರ ಲೋ ಆಗ್ತಿದೆ ನನಗೆ. ಈ ಥರ ಆಗ್ಬಿಟ್ಟಿಲ್ಲ, ಜ್ವರ ಬಂದ್ಬಿಟ್ಟಿದೆ ಅಂತ ಅದೇ ಕೂತ್ಬಿಟ್ಟಿರ್ತಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ. ಇನ್ನು ಅಟ್ಲೀಸ್ಟ್ ಒಂದು 5 days ಆದರೂ ಬೇಕು ನಾನು ರಿಕವರ್ ಮಾಡ್ಕೊಳಕ್ಕೆ. ಇಟ್ಸ್ ಓಕೆ, ಹ್ಯಾಪನ್ಸ್, ಮನುಷ್ಯರಲ್ವಾ, ಜ್ವರ ಬರೋದು ಕಾಮನ್. ತಾವರೆ ಎಲ್ಲ ಮತ್ತೆ ಬಿದ್ದೋಯ್ತು, ಇಲ್ಲಿ ಕೆಳಗೆ ಬಿದ್ದುಬಿಟ್ಟಿದೆ. ಆ್ಯಕ್ಚುಲಿ ಏನಂದರೆ ಇವತ್ತು ಒಂದು ದಿವಸಕ್ಕೆ ಮಾತ್ರನೇ ಅದನ್ನು ತಂದಿದ್ದು ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಪರವಾಗಿಲ್ಲ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಹೊಸ ಟವಲು, ಹೊಸ ಪೇಂಟಿಂಗು, ಆಮೇಲೆ ಹೊಸ ಲೋಟಸ್ಸು ಬಿತ್ತು. ಲೋಟಸ್ ಅಂತ ತಕ್ಷಣ ಬಿದ್ದುಬಿಟ್ಲು. ಪರವಾಗಿಲ್ಲ. ನಾನು ಏನು ಅಂದ್ಕೊಂಡೆ ಅಂದರೆ, ಒಳಗಡೆ ಇದೆ ಗೊತ್ತಾ ಗೋಡೆ, ಅಲ್ಲಿ ಅಂಟ್ಸೋಣ ಅಂತ ಅಂದ್ಕೊಂಡೆ. ಅಲ್ಲಿ ಸ್ಟಿಕ್ಕರ್ ಹಾಕಿದ್ರೆ ಪೇನ್ ಸಮೇತ ಬಂದ್ಬಿಡತ್ತೆ. ಅದಕ್ಕೆ ಬೇಡ, ಈ ಕಡೆ ಏನಂತಾರೆ ವುಡ್ಗೆ ಅಂಟಿಸ್ಬಿಟ್ಟು ತೆಗಿಬೋದು ಅಂತ ಹೇಳಿ ಅಂಟಿಸಿರೋದು. ಮತ್ತು ಇನ್ನೊಂದು ಆಯಿಲ್ ಪೇಂಟ್ ವುಡ್ಡಲ್ಲಿ, ಸೊ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ, ನೋಡೋಣ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ, ಆದರೆ ಹಾಲಿಲ್ಲ ಆಯಿತಾ. ಡಿಕಾಕ್ಷನೇ ಮಾಡ್ಕೊಂಡು ಕುಡಿತೀನಿ, ಇನ್ನೇನು ಮಾಡೋದು ಅಲ್ವಾ.
ಡಿಕಾಕ್ಷನು ಒಳ್ಳೇದೇ. ಎಲ್ಲ ಬಿಡಬೇಕು ಗೈಸ್. ನಾಳೆ ಒಂದಿನ ಪಿಜ್ಜಾ ತರಿಸಿ ತಿಂದು ಎಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನನಗೆ ಗೊತ್ತು ನೀವು ಪಕ್ಕ ನಗಾಡಿದ್ದೀರ ಪಿಜ್ಜಾ ಬಿಟ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ. ಹೌದು, ನನಗೂ ಹಂಗೆ ಅನಿಸುತ್ತೆ. ಆದರೆ ಏನಂದರೆ ನಂಗೆ ಪಿಜ್ಜಾ ಒಂದೇ ತುಂಬ ಇಷ್ಟ ಆಗೋದು. ಅದನ್ನು ನಾನು ಯಾವಾಗ ಕೊಟ್ಟರು ಬೇಡ ಅಂತ ಹೇಳಲ್ಲ. ಅದಕ್ಕೆ ನಾನು ಜಾಸ್ತಿ ಇದನ್ನು ತಿಂತೀನಿ. ಅಂದರೆ ದಿನ ಎಲ್ಲ ತಿನ್ನಲ್ಲ, ಅಟ್ಲೀಸ್ಟ್ ತಿಂಗಳಲ್ಲಿ 3 ಸತಿ ಆದರೂ ನಾನು ಪಿಜ್ಜಾ ತಿಂದೇ ತಿಂತೀನಿ. ಏನು ಮಾಡೋದು, ಅಭ್ಯಾಸ ಆಗ್ಬಿಟ್ಟಿದೆ. ನಿಜ ಹೆಂಗಾದ್ರೂ ಮಾಡಿ ಕಟ್ ಆಫ್ ಮಾಡಲೇಬೇಕು. ಆ್ಯಂಡ್ ಸಂಜೆ ಮಳೆ ಬರ್ತಿತ್ತು ಚಂದ. ಆಮೇಲೆ ನಮ್ಮಮ್ಮ ಊಟ ಕೊಟ್ಟು ಕಳಿಸಿದ್ರು. ಈ ಥರ ಹಬ್ಬದ ಊಟ ಇರುತ್ತೆ ಗೊತ್ತಾ, ಇದು ನನಗೆ ಒಂಥರ ಫೇವ್ರೇಟ್ ಅಂತ ಅಂದ್ಕೊಳ್ಳಿ. ಒಬ್ಬಟ್ಟು ನಾನು ಅಷ್ಟು ತಿನ್ನಲ್ಲ, ನನಗೆ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ಒಬ್ಬಟ್ಟು ಸಾರು, ಕಾಳುಗೊಜ್ಜು, ಆಮೇಲೆ ರೈಸು, ಕೋಸಂಬರಿ ಇಸ್ ಮೈ ಫೇವ್ರೇಟ್. ಇವನ್ ನಮ್ಮ ಅಕ್ಕನಿಗೂ ಕೋಸಂಬರಿ ಅಂದರೆ ಸಖತ್ ಇಷ್ಟ. ನಾನು ಮುಂಚೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದ್ದೆ, ಜಾಸ್ತಿ ಏನು ಕೊಡೋಕೆ ಹೋಗ್ಬೇಡ, ಸ್ವಲ್ಪನೇ ಕೊಡು ಅಂತ ಹೇಳ್ಬಿಟ್ಟು. ಸೊ ನಮ್ಮಮ್ಮ ಅದಕ್ಕೆ ರೈಸ್ ಸ್ವಲ್ಪ ಕೊಟ್ಟಿದ್ದಾರೆ. ಒಬ್ಬಟ್ಟು 4 ಒಬ್ಬಿಟ್ಟು ಕೊಟ್ಟಿದ್ರು. ನಮ್ಮ ಅಪ್ಪ 2 ತಿಂದರು, 2 ಹಾಗೆ ಇದೆ. ಬೆಳಗ್ಗೆ ನಮ್ಮಪ್ಪ ಅದನ್ನು ತಿನ್ಕೊಂಡು ಹೋಗ್ತಾರೆ. ಆ್ಯಂಡ್ ಬಿಸಿ ಬಿಸಿ ರೈಸು, ಕಾಳುಗೊಜ್ಜು, ಆಮೇಲೆ ಕೋಸಂಬರಿ. ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಇದು ಸೇಮ್ ಬಸಾರ್ ಥರನೇ ಇರುತ್ತೆ ಅಲ್ವಾ, ಸ್ವಲ್ಪ ಒಬ್ಬಿಟ್ಟು ಸಾರು. ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಹಬ್ಬದ ಮೀಲ್ಸೇ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಸ್ವಲ್ಪ ಸ್ವಲ್ಪ ತಿಂದರೂ ಕೂಡ ತುಂಬ ವೆರೈಟಿ ಇರುತ್ತೆ ಆಯಿತಾ, ಫುಲ್ ಫಿಲ್ಡ್ ಅಂತ ಅನಿಸುತ್ತೆ. ಅದಕ್ಕೇ ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೆ, ಒಬ್ಬರು ಆಟೋ ಅಂಕಲು ನನಗೆ ಸ್ವಲ್ಪ ಡ್ರಾಪ್ ಮಾಡೋಕ್ಕೆ ಇದು ಮಾಡ್ತಿದ್ರು. ಅದಕ್ಕೆ ಹೇಳ್ತಿದ್ದೆ, ಎಲ್ಲರೂ ನಿನ್ನ ಥರ ಇರಲ್ಲ, ಯಾಕೆ ಆ ಥರ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ನಮ್ಮಪ್ಪ ಅಷ್ಟು ಏನೂ ಮಾಡೋಕ್ಕಾಗಲ್ಲ ಕಣಮ್ಮ, ಇರ್ತಾರೆ ಎಲ್ಲರೂ ಒಂದೇ ಥರನಾ ಅಂತ ನಮ್ಮಪ್ಪ ಅಂತಿರ್ತಾರೆ. ಈ ಥರ ನನ್ನ ಮತ್ತು ನಮ್ಮ ಅಪ್ಪನ ಮಧ್ಯೆ 1000 ಕಾನ್ವರ್ಸೇಷನ್ ಆಗಿದೆ ಆಟೋವ್ರ ಬಗ್ಗೆ. ಎಷ್ಟೊಂದು ಜನ ಒಳ್ಳೆಯವ್ರು ಇರ್ತಾರೆ, ಎಷ್ಟೊಂದು ಜನ ಕೆಟ್ಟವ್ರು ಇರ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಹಂಗೆ ಮಾಡ್ತಾರೆ ಅಂತ ಅಂದ್ಕೊಳ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಆ್ಯಂಡ್ ಊಟ ಮುಗಿಸಿದ ತಕ್ಷಣ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಮೇಕಪ್ ಎಲ್ಲ ನೀಟಾಗಿ ತೆಕ್ಕೊಂಡೆ. ಅಷ್ಟರಲ್ಲಿ ಚೈತ್ರ ಅಕ್ಕ ಬಂದರು. ಚೈತ್ರ ಅಕ್ಕನೇ ಮಧ್ಯಾಹ್ನ ವಿಡಿಯೋ ಎಲ್ಲ ಶೂಟ್ ಮಾಡಿದ್ದು ನಂದು. ಅದನ್ನು ನಾನು ಅಟ್ಯಾಚ್ ಮಾಡಿದ್ದೀನಿ ಅದನ್ನೆಲ್ಲ. ಬಿಕಾಸ್ ಅವಳದು ಸ್ಟೋರೇಜ್ ಫುಲ್ ಆಗಿದೆ ಅಂತ ಹೇಳಿ ನನ್ನ ಮೊಬೈಲಿಗೆ ವೀಡಿಯೋಸ್ನ ಫ್ರೆಂಡ್ ಹತ್ರದಿಂದ ನನ್ನ ಮೊಬೈಲಿಗೆ ಕಳಿಸ್ಕೊಂಡು ನನ್ನ ಮೊಬೈಲಲ್ಲಿ ಎಡಿಟ್ ಮಾಡಿ ಅಕ್ಕ ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ. ಅವಳು ರೆಸ್ಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕೇಳಿದೆ ಎಲ್ಲಿ ತೊಗೊಂಡೆ ಅಂತ. ಅಂಗಡಿಯಲ್ಲಿ, ಲೋಕಲ್ ಅಂಗಡಿಯಲ್ಲಿ ಅಂದು. ತುಂಬ ಚೆನ್ನಾಗಿತ್ತು, ಕಲರು ಸಖತ್ತಾಗಿತ್ತು. ಎಷ್ಟೊಂದು ದಿವಸ ಆದಮೇಲೆ ನಾನು ಹಳೆ ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಚೈತ್ರ ಫೋನ್ ಇಸ್ಕೊಂಡಿದ್ದಾಳೆ, ಎಡಿಟ್ ಮಾಡ್ತಾ ಇದ್ದಾಳೆ. ಅವಳಿಗೇನೋ ಸ್ಟೋರೇಜ್ ಫುಲ್ ಆಗಿದೆ ಅಂದ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಲೈಟ್ ಆನ್ ಮಾಡ್ತೀನಿ. ಎಷ್ಟೊಂದು ದಿವಸ ಆಗಿತ್ತು ಗೊತ್ತಾ, ನಾನು ಹಳೆ ಫೋನಲ್ಲಿ ವಿಡಿಯೋನೇ ಶೂಟ್ ಮಾಡಿರಲಿಲ್ಲ. ಫಸ್ಟು ಕ್ಯಾಮ್ರಾ ಒರೆಸ್ಬಿಡ್ತೀನಿ. ಸೊ ಹಬ್ಬ ಮುಗೀತು ಗೈಸ್, ಫೈನಲಿ. ನನಗೇನೋ ಹಬ್ಬ ಅನ್ನೋ ಫೀಲಿಂಗೇ ಇರಲಿಲ್ಲ. ಅಂದರೆ ನಾರ್ಮಲಾಗಿ ನಾನು ವಾರ ಹೇಗೆ ಮಾಡ್ತೀನಿ ಅದೇ ಥರನೇ ಇತ್ತು. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿನಿ, ಕಿವಿ ಎಲ್ಲ ತೆಗಿಬೇಕು. ಒಳ್ಳೆ ಇದ್ರ ಥರ ಐತೆ, ಬಳೆ ಹಾಗೆ ಇರುತ್ತೆ. ಬಳೆ ಬೆಳಗ್ಗೆ ತೆಗಿತೀನಿ, ಇವಾಗ ತೆಗಿಯಲ್ಲ. ನಮ್ಮಮ್ಮ ಗಂಜಲ ಕೊಟ್ಟು ಕಳಿಸಿದ್ರು ಆಯಿತಾ, ಮನೆಗೆ ಹಾಕು ಅಂತ. ನಾನು ಬ್ಯಾಗಲ್ಲಿ ಇಟ್ಟಿದ್ದೆ. ಅದೇನಂದರೆ ಬ್ಯಾಗಲ್ಲೆಲ್ಲ ಚೆಲ್ಲೋಗ್ಬಿಡೈತೆ. ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಝೂಕ್ದು ಬ್ಯಾಗ್ ಇದ್ದಿಲ್ಲ, ಅದರಲ್ಲೆಲ್ಲ ಚೆಲ್ಲೋಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ಉಲ್ಟಾ ದಬಾಕಿದ್ದೀನಿ. ಫುಲ್ ಸ್ಮೆಲ್ಲು ಗಂಜಲದ ಬ್ಯಾಗೆಲ್ಲ. ವಾಶ್ ಮಾಡಬೇಕು ಒಂದ್ಸರ್ತಿ ಅದನ್ನು. ಸೊ ಇವಾಗ ದಿನಾನ ಎಂಡ್ ಮಾಡ್ತಾಯಿದ್ದೀನಿ. ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ಹೊಟ್ಟೆ ತುಂಬ ಊಟ ಮಾಡಿದೆ. ನಮ್ಮಪ್ಪ ನ್ಯೂಸ್ ನೋಡ್ತಾ ಇದ್ದಾರೆ. ಟ್ಯಾಬ್ಲೆಟ್ ತೊಗೊಳ್ಳೋದೆಲ್ಲ ಏನಿಲ್ಲ, ಡೋಲೋ ಒಂದು ತೊಗೋತೀನಿ. ಬಿಕಾಸ್ ಸ್ವಲ್ಪ ರಿಲೀಫ್ ಆಗುತ್ತೆ ಅಂದ್ಬಿಟ್ಟು. ನನಗೆ ಯಾಕೋ ಒಳಗಡೆ ಜ್ವರ ಇದೆ ಅಂತ ಗೊತ್ತಾಗ್ತಿದೆ. ಯಾಕಂದರೆ ಫುಲ್ ಸುಸ್ತು ಅನ್ನಿಸ್ತದೆ. ಅದಕ್ಕೇ ಸಾಧ್ಯ ಆದರೆ ನಾಳೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಮತ್ತೆ ಇಂಜೆಕ್ಷನ್ ತೊಗೊಳ್ತೀನಿ. ಇಲ್ಲಾಂದರೆ ಅದು ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ವೈರಲ್ ಬೇರೆ, ಡಾಕ್ಟ್ರು ಅವತ್ತೇ ಹೇಳಿದ್ರು ಇದು ವೈರಲ್ ಫೀವರ್ ಬರ್ತಿದೆ, ಇವಾಗೆಲ್ಲ ಏರುಪೇರು ಆಗ್ತಿರುತ್ತೆ, ಚೆಕ್ ಮಾಡಿಸ್ಕೊಳ್ತಾ ಇರಿ ಅಂತ ಅಂದ್ಬಿಟ್ಟು. ನಂಗೆ ಸ್ವಲ್ಪ ಹಾಗೆ ಇದೆ. ಸೊ ಇವಾಗ ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಳ್ಳಲ್ಲ, ಲಾಕಪ್ ನೋಡ್ತೀನಿ. ನಾನು ಅವಾಗೆಲ್ಲ ತುಂಬ ಎಪಿಸೋಡ್ಸ್ ನೋಡಿರಲಿಲ್ಲ, ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವಾಗಲಂತೂ ಸಿಕ್ಕಾಪಟ್ಟೆ ನಕ್ಬಿಡ್ತೀನಿ ಆಯಿತಾ. ಕೆಲವೊಂದು ಸೀನ್ಸ್ ಹೆಂಗಿರುತ್ತೆ ಲಾಕಪ್ಪಲ್ಲಿ ಅಂದರೆ, ಅದೇ ಸೇಮ್ ಬಿಗ್ ಬಾಸ್ ಥರನೇ, ಬಟ್ ಇದು ಲಾಕಪ್ ಅಂತ ಅಷ್ಟೇ. ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಸೊ ಅದನ್ನು ನೋಡಿಕೊಂಡು ಮಲ್ಕೊಳ್ಳೋದು. ನಾಳೆ ಒಂದು ಕೆಲಸ ಇದೆ, ಬೆಳಗ್ಗೆನೇ ಬೇಗ ಮುಗಿಸ್ಬಿಟ್ಟು ಹೊರಟ್ಬಿಡ್ತೀನಿ. ಇವತ್ತು ಮಾನಸ ಅಕ್ಕ ಕರೆದ್ರು, ನಾನು ಹೋಗಲಿಲ್ಲ, ಬೇಜಾರು ಮಾಡ್ಕೊತಾರೆ ಅನಿಸುತ್ತೆ. ದಿಲ್ಶಾದ್ ಅಕ್ಕ ಕರೆದ್ರು, ಅಲ್ಲೂ ಹೋಗೋಕ್ಕಾಗಿಲ್ಲ. ಬರೀ ಪಕ್ಕದ ಮನೆ ಆಂಟಿ ಮನೆಗೆ ಮಾತ್ರನೇ ಹೋಗಿದ್ದು, ಎಲ್ಲೂ ಹೋಗೋಕ್ಕೆ ಆಗಿಲ್ಲ ನನಗೆ. ಇರಲಿ. ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ತುಂಬ ಏನಿಲ್ಲ ಇವತ್ತು ಈ ವ್ಲಾಗಲ್ಲಿ ಆಯಿತಾ. ನಾನು ಎಕ್ಸ್ಟ್ರೀಮ್ಲಿ ಸಾರಿ, ನಾನೇನೂ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅಂತ ಏನು ನಾನು ಮಾಡಲಿಲ್ಲ ಕೂಡ ಇವತ್ತು. ಅದಕ್ಕೆ ಹೇಳ್ತೀನಿ.
ಸೊ ಜಾಸ್ತಿ ನಾವು ಏನು ಮಾಡೋಕ್ಕೆ ಹೋಗಿಲ್ಲ. ಮಾಮೂಲಿ ನಾವು ಏನು ಪೂಜೆ ಮಾಡ್ತೀವಿ ಅದನ್ನು ತೋರಿಸಿದ್ದೀನಿ ಅಷ್ಟೇ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.